ಮೌತ್ ಮೆಲ್ಟಿಂಗ್ ನೋಡ್ರಿ. ಇದು ಪ್ರಿನ್ಸಿಪಲ್ ಸರಿಗೆ ಮಾಡೀನಿ. ಪೇಪರ್ ಸೋಪ್. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಸೊ ಫಸ್ಟಿಗೆ ಎಲ್ರಿಗೂ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಇವತ್ತು ವೆಡ್ನೆಸ್ಡೇ, ಸೊ ಫುಲ್ ರೂಟೀನ್ ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಬೆಳಗ್ಗೆಯಿಂದ ಸಂಜೆ ತನಕ ರೂಟೀನ್, ನನ್ನ ಸ್ಕೂಲಿಗೆ ಹೋಗೋದು ಮತ್ತು ಮಧ್ಯಾಹ್ನ ಅದೆಲ್ಲ ಸ್ವಲ್ಪ ಸ್ಮಾಲ್ ಕ್ಲಿಪ್ಸ್ ಹಾಕ್ತೇನಂತನ. ಸೊ ಇವತ್ತಿನ ಫುಲ್ಲು ರೂಟೀನ್ ಹಾಕ್ತೀನಿ, ವಿಡಿಯೋ ಬ್ಲಾಗ್ ಫುಲ್ ಎಂಡ್ ತನಕ ನೋಡಿರಿ. ಓಕೆ, ಸೊ ಈಗ ಫ್ರೆಶ್ ಅಪ್ ಅದ ಸ್ನಾನದು ಮಾಡ್ಕೊಂಡು ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಂತ. ಓಕೆ, ಫುಲ್ ಲಾಸ್ಟ್ ತನಕ ನೋಡಿರಿ ವಿಡಿಯೋ. ಹಾಗೆ ಯಾರೆಲ್ಲ ಹೊಸಬರು ನೋಡ್ತೀರಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಟಡಾನ್. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಹೆಡ್ ಬಾತ್ ಮಾಡೋದಿತ್ತು, ಅದಕ್ಕೆ ಜಲ್ದಿ ಎದ್ದಿದ್ದೆ 6 o'clock ಹಂಗೆ. ಅವಾಗೆ ಇಷ್ಟು ಚಳಿ ಇತ್ತು ಎದ್ದಾಗ. ಇವಾಗ ಸ್ವಲ್ಪ ನಾರ್ಮಲ್ ಅನ್ನಿಸ್ತು. ಅದಕ್ಕೆ ಗರಂ ಸ್ನಾನ ಮಾಡ್ಕೊಂಡು ಬಂದಿನಲ್ಲ, ಸೊ ಅದಕ್ಕಂತ ಈಗ ಸ್ವಲ್ಪ ಅಷ್ಟು ಚಳಿ ಏನು ಅನ್ಸಲಾಗ್ಯದ. ಸೊ ಕ್ಲೈಮೇಟ್ ಈಗ ಫುಲ್ ಚಳಿ ಇರ್ತದೆ. ಒಂದು ಸ್ವಲ್ಪ ದಿನ ಬೆಳಗ್ಗೆ ಎಳ್ಳಕ್ಕೆ ಒಲ್ಲ ಅನ್ನಿಸ್ತದ. ಇವಾಗ ಒಂದು ಸ್ವಲ್ಪ ಬಿಸಿಲಿನಿಂದ ಕೂದಲು ಒಣಸ್ಕೊತೀನಿ. ಅದಕ್ಕೆ ಕೂದಲು ಅವೆಲ್ಲ ಜಲ್ದಿ ಒಣಗಲ್ಲ. ಸೊ ಒಂದು ಸ್ವಲ್ಪ ಹೊತ್ತು, ಒಂದು 10 minutes ಅದಕ್ಕಂತೆ ಅದು ಜಲ್ದಿ ಎದ್ದಿರ್ತೀನಿ. ಹೆಡ್ ಬಾತ್ ಮಾಡೋದು, ತಲೆಸ್ನಾನ ಮಾಡಬೇಕು ಮತ್ತು ಬಿಸಿಲಿನಿಂದ ಕೂದಲು ಒಣಸ್ಕೋಬೇಕು, ಅಲ್ಲೇ ಅದು ಗಂಟೆ ಮೇಲೆ ಆಗ್ತದೆ. ಸೊ ಅದಕ್ಕಂತ ಇವತ್ತು 6ಕ್ಕೆ ಎದ್ದೀನಿ. ದಿನ 6:45 7ಕ್ಕೆ ಹಿಂಗೆ ಹೇಳ್ತಿದ್ದೆ. ಜಲ್ದಿ ನನ್ನ ತಂಗಿ ಹೇಳ್ತಿದ್ಲು. ಇವತ್ತು ಸ್ವಲ್ಪಕ್ಕೆ ಲೇಟ್ ಮಾಡ್ಯಾಳ. ಅದಕ್ಕೆ ನಾ ಫಸ್ಟ್ ಎದ್ದಿನಲ್ಲ, ಅದಕ್ಕೆ ಯಾಕೆ ಇವಾಗ ಎದ್ದಾಳ. ಫ್ರೆಶ್ ಅಪ್ ಅದು ಆಗ್ಲಕ್ಕೆ ಹೋಗ್ಯಾಳ. ಸೊ ಈಗ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ನಿಂತು ಕೂದಲದು ಒಣಗಿಸ್ಕೊಂಡು ಆಮೇಲೆ ಸಿಗ್ತೇನೆ ಅಂತೀವಿ. ಮತ್ತೆ ಸ್ಟಾರ್ಟ್ ಮಾಡ್ತೀವಿ ವ್ಲಾಗ್, ಕಂಟಿನ್ಯೂ ಮಾಡ್ತೀವಿ. ಸೊ ಹಾಗೆ ನೀರು ಭೀ ಕಾಸ್ಕೊಂಡು ಒಂದು ಸ್ವಲ್ಪ ಕುಡಿಲಾಕಂತ ಗರಂ ನೀರು. ಎದಕ್ಕಂದ್ರೆ ಈ ಚಳಿ ಭೀ ಅದ. ಸೊ ಗಂಟಲ ಹಾಗೆ ಬ್ಯಾನಿ ಭೀ ಅಲ್ಲತ್ತದ ನನಗೆ. ಮತ್ತು ಅದ್ರಾಗ ಇವತ್ತು ತಲೆಸ್ನಾನ ಒಂದು ಮಾಡಿ. ಸೊ ಸುಮ್ಮನೆ ರಿಸ್ಕ್, ಎದಕ್ಕೆ ಸರ್ದಿ ಅದು ಬರ್ತದ. ಅದ್ರೊಳಗೆ ನಾಳೆ ಚಿಲ್ಡ್ರನ್ಸ್ ಡೇ, ಮಕ್ಕಳ ದಿನಾಚರಣೆ ಅದ. ಅದಕ್ಕಂತ ನಾವೆಲ್ಲ ಟೀಚರ್ಸ್ ಭೀ ಡ್ಯಾನ್ಸ್ ಅದು ಮಾಡತ್ತೀವಿ. ಸೊ ಹಾಗೆ ನಾಳೆಗೆ, ಸೊ ನಾಳೆಗಲ್ಲ ನಾಡ್ದು ಫ್ರೈಡೇ ದಿನ. ಸೊ ಚಿಲ್ಡ್ರನ್ಸ್ ಡೇ ಅದ ಫ್ರೈಡೇ ದಿನ. ನಾಳೆ ಒಂದು ಸ್ವಲ್ಪ ನನ್ನ ಸ್ಕೂಲ್ದ ಫಂಕ್ಷನ್ ಅದ, ಸಣ್ಣದೊಂದು ಪ್ರೋಗ್ರಾಮ್ ಅದ, ಕಾಂಪಿಟೇಷನ್. ಸೊ ಅದಕ್ಕೆ ಆ್ಯಂಕರಿಂಗ್ ಇದ್ದೀನಿ ಇವತ್ತು ನಾಳೆಗೆ ಮತ್ತು ನಾಡ್ದು ಕಂಟಿನ್ಯೂಸ್ 3 days ವ್ಲಾಗ್ ಹಾಕ್ತೀನಿ. ಫುಲ್ ಎಂಟರ್ಟೈನ್ಮೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಇರ್ತದೆ. ಸೊ ನಾನು ಇಷ್ಟೆಲ್ಲ ಏನೆಲ್ಲ ವ್ಲಾಗ್ಸ್ ಮಾಡ್ಲತ್ತೀನಿ ನೋಡಿರಿ. ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಬೆಳಗ್ಗೆ ಎದ್ರುಪ್ಲೆ ಟಿ ವಿ ಹಚ್ಚಲೇಬೇಕು. ನಾ ಎದ್ರುಪ್ಲೆ ಉದಯ ಮ್ಯೂಸಿಕೇ ಹಚ್ತೀನಿ. ನಾನು ಫಸ್ಟ್ ನಾವು ಸಣ್ಣವರಿದ್ದಾಗ ಯೂಟ್ಯೂಬ್ ಚಾನಲ್ ಇತ್ತು. ಯೂಟ್ಯೂಬ್ ಆದಮೇಲೆ ಉದಯ ಮ್ಯೂಸಿಕ್ ಆಯಿತು. ಸೊ ಸ್ಕೂಲ್ ಡೇಸ್ಲಿಂತ ಅದೊಂದು ಹ್ಯಾಬಿಟ್ ಅದ ನನಗೆ. ಬೆಳಗ್ಗೆ ಎದ್ರುಪ್ಲೆ ಫಸ್ಟ್ ಟಿ ವಿ ಅದು ಭೀ ಸಾಂಗ್ ಚಾನಲ್ ಹಚ್ಬೇಕು, ಕನ್ನಡ ಯೂಟ್ಯೂಬ್ ಚಾನಲ್. ನೋಡ್ರಿ ನಾವು ವಿಂಡೋಲಿಂತ ಎಷ್ಟು ಚಲೋ ಸೂರ್ಯ ಕಾಣತಾನ, ಬೆಳಕು ಬಿದ್ದದ. ಸೊ ನಮ್ಮ ಮಮ್ಮಿ ಭೀ ಎದ್ದಾರ. ಎದಕ್ಕಂದ್ರೆ ನಮ್ಗೆ ಲಂಚ್ ಪ್ರಿಪೇರ್ ಮಾಡಬೇಕಲ್ಲ. ಸೊ ಅದಕ್ಕಂತ ನಮ್ಮ ಮಮ್ಮಿ ಎದ್ದಾರ. ಬರ್ರಿ ನಮ್ಮ ಮಮ್ಮಿ ಏನು ಪ್ರಿಪೇರ್ ಮಾಡತ್ತಾರೆ ಇವತ್ತೊಂದು ಕೇಳ್ತೀನಿ. ಹಾಯ್ ಮಮ್ಮಿ. ಹಾಯಪ್ಪ. ಶುಭ ಮುಂಜಾನೆ. ಶುಭ ಮುಂಜಾನೆ. ಗುಡ್ ಮಾರ್ನಿಂಗ್. ಏನು ಮಾಡತ್ತೀವಿ ಮಮ್ಮಿ ಇವತ್ತು ಲಂಚ್? ಚೌಳಿಕಾಯಿ ಪಲ್ಯ ಮತ್ತು ಚಪಾತಿ. ಓಕೆ, ನಮ್ಮ ಮಮ್ಮಿ ಇವತ್ತು ನಮ್ಮ ಸಲ ಚೌಳಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಲಕ್ಕ. ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕಂತ ನೋಡ್ತೀನಿ. ಇವಾಗ ಕಿಚನ್ ರೂಮಿಗೆ ಹೋಗಿ ನೋಡಿ ಅದೊಂದು ಸ್ವಲ್ಪ ಸ್ಮಾಲ್ ಕ್ಲಿಪ್ ಹಾಕ್ತೀನಿ. ಇಲ್ಲಿ ನಾನು ನಾಷ್ಟ ಸಾಲಕ್ಕಂತ ರೈಸ್ ಅದ. ಅದಕ್ಕೆ ಇಷ್ಟ ಉಳ್ಳಾಗಡ್ಡಿ, ಸಣ್ಣ ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಆ್ಯಂಡ್ ಶೆಜ್ವಾನ್ ರೈಸ್ ಮಾಡತ್ತೀನಿ ನಾವು. ಆ್ಯಕ್ಚುಲಿ ಇದು ಶೆಜ್ವಾನ್ ಚಟ್ನಿ ಅದ. ಸೊ ಇದು ಚಟ್ನಿಲಿಂತ ಜಸ್ಟ್ ಬಗಾರ್ ಹಾಕ್ಲತ್ತೀನಿ, ಮಸ್ತ್ ಟೇಸ್ಟ್ ಬರ್ತದೆ. ಇಲ್ಲಿ ನಮ್ಮ ಮಮ್ಮಿ ಚಪಾತಿ ಮಾಡತ್ತಾರ. ಚೌಳಿಕಾಯಿ ಪಲ್ಯ ಆಗ್ಯದ. ಇಲ್ಲಿ ಚಪಾತಿ ಮಾಡತ್ತಾರ. ನಾ ಇಲ್ಲಿ ಅನ್ನ ಬಗಾರ್ ಹಾಕ್ಲತ್ತೀನಿ. ಫಸ್ಟ್ ಎಣ್ಣೆ ಹಾಕೊಂಡಿನಿ. ಏನಿಲ್ಲ, ಎಣ್ಣೆ ಮತ್ತು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಅದು ಚಟ್ನಿ ಹಾಕಿ ಅನ್ನ ಮಿಕ್ಸ್ ಮಾಡ್ಬೇಕಷ್ಟೆ. ಆಯ್ತು ನೋಡ್ರಿ. ಇಷ್ಟು ಹಾಕಿದ್ಮೇಲೆ, ಚಟ್ನಿ ಹಾಕಿದ್ಮೇಲೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಸಿ ಅದ ರೆಸಿಪಿ. ಸೊ ಅವಾಗವಾಗ ಏನಂತಾರೆ, ರೈಸ್ಲಿಂದ ಬರೀ ಚಿತ್ರಾನ್ನ, ಜೀರಾ ಇಲ್ಲ ಭಾಳ ವೆರೈಟಿ ಮಾಡ್ಬೋದು. ಸೊ ಅದು ಶೆಜ್ವಾನ್ ಚಟ್ನಿಲಿಂದ ಅದೊಂದು ಪ್ಯಾಕೆಟ್ ಭೀ ಬರ್ತದೆ, ಹೊರಗೆ ಸಿಗ್ತದೆ ಶಾಪ್ದಾಗ. ಸೊ ನೀವು ಭೀ ಒಂದ್ಸಲ ಟ್ರೈ ಮಾಡಿರಿ, ಇದು ಟೇಸ್ಟ್ ಇರ್ತದೆ, ಚಲೋ ಅನ್ನಿಸ್ತದ. ಸೊ ಬೆಳಗ್ಗೆ ಟಿಫನ್ ಅದು ಏನಾರ ಹಿಂಗೆ ಅನ್ನೋದು ಉಳ್ದಿತ್ತಂದ್ರೆ ಅದರಿಂದ ಮಾಡ್ಬೋದು. ಇಲ್ಲಾಂದ್ರೆ ಟೈಮ್ ಸಿಗಲ್ಲ, ಜಾಬಿಗೆ ಅದು ಹೋಗೋರೆಲ್ಲ ಈ ರೀತಿ ಜಲ್ದಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಮ್ಮ ತಂಗಿ ಟಿಫನ್ ಕಟ್ಲತ್ತಾಳ. ಪಲ್ಯ
ಬಿಸಿಲು ನೋಡ್ರಿ ಇಷ್ಟು ಚಲೋ ಬಂದದ. ಇಲ್ಲೇ ನಿಂದು ಆರಾಮ್ಸೆ ಕೂದಲು ಒಣಸ್ಕೋಬೋದು. ಬಟ್ ಟೈಮ್ ಆಗ್ಯದ, ರೆಡಿ ಆಗದೇನು ಇಷ್ಟೇ. ನಾನು ಹೆಡ್ ಬಾತ್ ಮಾಡಿದ ಒಂದು ಕ್ಲಿಪ್ ಹಚ್ಕೋತೀನಿ, ಪೌಡರ್, ಸ್ಟಿಕ್ಕರ್, ಮುಗೀತು. ಎಸ್, ಸೊ ಫೈನಲಿ ರೆಡಿ ಅದ. ಚಲೋ ಕಾಣತ್ತೀನ. ಹೋಗ್ಲರಿ, ಬಾಯ್ ಅಮ್ಮ. ಅವಾಗ ಸಣ್ಣವರಿದ್ದಾಗ ಸ್ಕೂಲಿಗೆ ಹೋಗೋ ಟೈಮಿಗೆ ಬಾಯ್ ಹೇಳ್ತಿದ್ದೆವು. ಈಗ ಟೀಚರ್ಸಾಗಿ ಹೊಂಟೇವಲ್ಲ, ಸೊ ಈಗ ಭೀ ಅದೇ, ಏನು ಭೀ ಚೇಂಜ್ ಆಗಿಲ್ಲ. ಅವಾಗ ಸ್ಟೂಡೆಂಟ್ಸಾಗಿ ಹೋಗ್ತಿದ್ದೇವೆ, ಇವಾಗ ಟೀಚರ್ಸಾಗಿ ಹೋಗ್ಲತ್ತೀವಿ ಸೇಮ್. ನಾ ಎಷ್ಟೊತ್ತಿಗೆ ಎದ್ದು ಸ್ನಾನ ಮಾಡೀನಿ ಅಂತಂದ್ರೆ 6ಕ್ಕೆ ಹಂಗೆ ಎದ್ದೀನಿ. 6ಕ್ಕೆ ಇವತ್ತು ಜಲ್ದಿ ಎದ್ದೀನಿ. ದಿನ 7ಕ್ಕೆ ಹೇಳ್ತಿದ್ದಲ್ಲ, ಇವತ್ತು 6ಕ್ಕೆ ಎದ್ದಕ್ಕೆ ಎಸ್ತೀನಿ, ತಲೆ ಸ್ನಾನ ಅದು ಮಾಡ್ಕೊಂಡಿನಿ. ಅದಕ್ಕೆ ಲೇಟ್ ಆಗೈತೆ ಜರ. ರಾಣಿಗೆ ಭೀ ಅಷ್ಟು ಜಲ್ದಿ ಎದ್ರೆ ಭೀ ವ್ಲಾಗ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಸೊ ಇವಾಗ ಸ್ಕೂಲಿಗೆ ಬಂದು ರೀಚ್ ಆದ. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಕ್ಚುಲಿ ನಾನು ಮನ್ಯಾಗ ಮಾಡಲ್ಲ ಬ್ರೇಕ್ಫಾಸ್ಟ್, ಅದಕ್ಕಂಗೆ ಲೇಟ್ ಆಗ್ತದಲ್ಲ, 8ಕ್ಕೆ ಹಂಗೆ ವ್ಯಾನ್ ಬರ್ತದೆ. ಸೊ ಅದಕ್ಕಂತೆ ಇಲ್ಲೇ ಬಂದೇ ಮಾಡ್ತೀನಿ. ಸೊ ಬರೀ ಬ್ರೇಕ್ಫಾಸ್ಟ್ ಮಾಡೋಣ. ನಿನ್ನೆ ಪೌರ್ಣಿಮಾ ಮ್ಯಾಮ್ ಬಾಸುಂದಿ ಮಾಡ್ಕೊಂಡು ತಂದಿದ್ರಂತಕ್ಕೆ ಭಾಳ ಇಷ್ಟ ಆಗ್ಯದ. ಸೊ ಅದ್ರ ರೆಸಿಪಿ ಟ್ರೈ ಮಾಡ್ಯಾಳಕಿ. ಇಷ್ಟು ಟಿಫನ್. ಹ್ಞೂ ರೀ ಮ್ಯಾಮ್, ಫುಲ್ ಮಿಕ್ಸ್ ಮಾಡಬೇಕಲ್ಲ, ಎಲ್ಲ ಕಲಿಸ್ಬೇಕಿಲ್ಲ ಇಲ್ಲಾಂದ್ರೆ ಮತ್ತೆ ಗಂಟೆ ಆಗ್ತದೆ. ಚಾರ್ಜರ್ ಭೀ ತರ್ತೀನಿ, ಅದಕ್ಕಂದ್ರೆ ನಾನು ಫೋನ್ ಸ್ವಲ್ಪ ವೀಡಿಯೋದ ಅಪ್ಲೋಡ್ ಮಾಡ್ತೀನಲ್ಲ, ಅದಕ್ಕಂತ ಚಾರ್ಜರ್ ಹಿಡಿತದೆ. ಚಾರ್ಜರ್ ತರ್ತೀನಿ. ಏನೇನು ಅದ ನನಗೆ ಹ್ಯಾಂಡ್ ವಾಶ್, ಇದು ಪೇಪರ್ ಸೋಪ್, ಸೊ ಅದು ಬ್ಲಾಗ್ ಬಿಟ್ಟಿದ್ದಲ್ಲ ನಾ ಬಾಸುಂದಿ ರೆಸಿಪಿದು. ಇದು ಇವತ್ತು ತಂದಿನ ಫ್ರಿಜ್ದಾಗ ಇಟ್ಟ. ಸೊ ತಣ್ಣಗಾದ್ಮೇಲೆ ಮಸ್ತ್ ಟೇಸ್ಟ್ ಕೊಡ್ತದ. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ, ಫುಲ್ ಗಟ್ಟಿ ಆಗ್ಯದ. ಸೊ ಇದು ನಮ್ಮ ಮೇಡಮ್ ಒಬ್ಬರಿಗೆ ನಾ ಕೊಡ್ತೀನಿ, ಅವ್ರು ಟೇಸ್ಟ್ ಮಾಡಿ ಹೇಳ್ತಾರ. ಟೇಸ್ಟ್ ಮಾಡಿರಿ ಮ್ಯಾಮ್, ಹೆಂಗಾಗ್ಯದ. ಮಸ್ತ ಚಲೋ ಆಗಿತ್ತು. ಇದು ಆ್ಯಕ್ಚುಲಿ ನಿನ್ನೆ ಮಾಡಿದ್ದೇವೆ. ಇದು ತಣ್ಣಗಾದ್ಮೇಲೆ ತಿನ್ಬೇಕಂತ, ಹಂಗಂದ್ರೆ ಟೇಸ್ಟ್ ಬರ್ತದಂತ. ಫ್ರಿಜ್ ಮೇಲೆ ಇಟ್ಟಿದ್ದು. ಸೊ ಈಗ ನಾ ಭೀ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆ್ಯಕ್ಚುಲಿ ನಮಗೆ 9 to 10 9ರಿಂದ 10 ತನಕ 1 ಗಂಟೆ ಡಾನ್ಸ್ ಪ್ರಾಕ್ಟೀಸ್ ಅದ. ಎದ್ರದಂತಂದ್ರೆ ಚಿಲ್ಡ್ರನ್ಸ್ ಡೇ ಫ್ರೈಡೇ ದಿನ ಅದಲ್ಲ, ನಾ ಹೇಳಿದಲ್ಲ ಮಕ್ಕಳ ದಿನಾಚರಣೆ ಅದಂತ. ಸೊ ಅದಕ್ಕಂತ ಪಾಪ್ ಸ್ಟೂಡೆಂಟ್ಸ್ ನಮ್ಮ ಸಲಕ್ಕೆ ಅಷ್ಟೆಲ್ಲ ಮಾಡ್ತಾರೆ. ಸೊ ಅದಕ್ಕಂತ ಎವ್ರಿ ಇಯರ್ ನಾವು ಟೀಚರ್ಸ್ ಡ್ರಾಮಾ ಮಾಡ್ತೀವಿ ಮತ್ತು ಡಾನ್ಸ್ ಮಾಡ್ತೀವಿ. ಸೊ ಅದಕ್ಕಂತ ಅದ್ರ ಪ್ರಾಕ್ಟೀಸ್ ಅದ. ಈಗ ಜಸ್ಟ್ ಟಿಫನ್ ಬ್ರೇಕ್ಫಾಸ್ಟ್ ಮಾಡತ್ತೀನಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪ್ರಾಕ್ಟೀಸಿಗೆ ಹೋಗ್ತೀನಿ, ಅಲ್ಲಿ ಸಿಗ್ತೀನಿ ಅಂತ. So dance practice start. ಸೊ ಅಸೆಂಬ್ಲಿ ಮುಗಿಸ್ಕೊಂಡು ಕ್ಲಾಸ್ ಮುಗಿಸ್ಕೊಂಡು ಈಗ ಟೈಮ್ 12 ಆಗ್ಯದ. ಸೊ 12ಕ್ಕೆ ಬಂದೀನಿ. 2 ಕ್ಲಾಸ್ ಇದ್ದು, 2 ಕ್ಲಾಸ್ ಮುಗಿಸ್ಕೊಂಡು ಕರೆಕ್ಷನ್ ಮಾಡತ್ತೀನಿ. ಹ್ಯಾಂಡ್ ರೈಟಿಂಗ್ ನೋಡ್ರಿ ಹುಡುಗಿ ಯಾಕೆ ಹಿಂಗೆ ಬರೀತಾರೆ, ಎಷ್ಟು ಹೇಳಿದ್ರೆ ಭೀ ಕೇಳಲ್ಲ. ಸೊ ಈಗ ಅರ್ಧ ಗಂಟೆ ಫ್ರೀ ಇರ್ತೀನಿ, ಮತ್ತು ಅರ್ಧ ಗಂಟೆ ಆದಮೇಲೆ ಮತ್ತೆ ಕ್ಲಾಸ್ ನಾನು 12:30 ಹಂಗೆ. ಸೊ ನಾನು ಟೈಮ್ ಟೇಬಲ್ ಇಲ್ಲ, ಇವತ್ತು ವೆಡ್ನೆಸ್ಡೇ ಅಲ್ಲ. ಸೊ ವೆಡ್ನೆಸ್ಡೇ ಫುಲ್ ಆನ್ ಫ್ರೀ ಇರ್ತೀನಿ. ಫ್ರೀ ಅಂದ್ರೆ ಅಂಥ ಪರಿ ಭೀ ಅಲ್ಲ. 8 ಕ್ಲಾಸ್ ಇರ್ತವೆ. 8 ಕ್ಲಾಸ್ದಾಗ 4 ಕ್ಲಾಸ್ ನನಗಿರ್ತಾವೆ. ಸೊ ಉಳಿದಿದ್ದು 4 ಕ್ಲಾಸ್ ಫ್ರೀನೇ ಇರ್ತೀನಿ. ಈಗ ನೆಕ್ಸ್ಟ್ ಫ್ರೀ ಡೈರೆಕ್ಟ್ ಈಗ ನನಗೆ ಆಮೇಲೆ ಮಧ್ಯಾಹ್ನ ಕ್ಲಾಸ್ ಅದ. ಸೊ ಅಲ್ಲಿ ತನಕ ಫ್ರೀ ಇರ್ತೀನಿ. ಫ್ರೀ ಇನ್ ದ ಸೆನ್ಸ್ ಕ್ಲಾಸ್ ಅದೇ ಇರಲ್ಲ, ಬಟ್ ಕರೆಕ್ಷನ್ ಮಾಡಬೇಕು. ಸೊ ಎಲ್ರಿಗೂ ಏನು ಅನಿಸ್ತದೆ, ಟೀಚರ್ಸ್ ಅಂದಮೇಲೆ ಕ್ಲಾಸ್ ಇರಲಿಲ್ಲ ಅಂದಮೇಲೆ ಸ್ಟಾಫ್ ರೂಮ್ದಾಗ ಕುಂತು ಗಪ್ಪ ಹೊಡಿತಾರೆ, ಮಾತಾಡ್ತಾರೆ, ಮತ್ತು ಫ್ರೀ ಇರ್ತಾರೆ, ಏನು ಭೀ ಕೆಲಸ ಇರಲ್ಲ ಅಂತ ಹಂಗೇನು ಇರಲ್ಲ. ಕ್ಲಾಸ್ ಇರ್ಲಾರ್ದಾಗ ನಮ್ದೆಲ್ಲ ಏನೇನು ರಿಮೈನಿಂಗ್ ಕರೆಕ್ಷನ್ಸ್ ಇರ್ತದೆ, ಏನೇನು ಇರ್ತದೆ ಎಲ್ಲ ಅದೇ ಟೈಮ್ದಾಗೆ ಪೀರಿಯಡ್ದಾಗೆ ಮುಗಿಸ್ಕೋಬೇಕು ನಾವು.
ನಾ ಬೆಳಗ್ಗೆ ಹೇಳಿದ್ದೆಲ್ಲ ನಾಳೆಗೆ ನಮ್ಮ ಸ್ಕೂಲ್ದಾಗ ಕಾಂಪಿಟೇಷನ್ ಅದ ನಾ ಇದು ಆ್ಯಂಕರಿಂಗ್ ಇದ್ದೀನಂತ. ಸೊ ಜಡ್ಜಸ್ಸಿಗೆ ಈ ಥರ ಇನ್ವಿಟೇಷನ್ ಕಾರ್ಡ್ ಮಾಡಿ ಇನ್ವೈಟ್ ಮಾಡಬೇಕು. ಇಲ್ಲಿ 2 ಕಾರ್ಡ್ ಅವ, 2 ಜಡ್ಜಸ್ ಅವಲ್ಲ, ಅದು ಒಂದು ಸ್ವಲ್ಪ ಒಳಗೆ ಹಚ್ಚಿ ಹಿಂಗೆ ಪೇಪರ್ ಹಚ್ಚಿ ಬರಿಬೇಕು. ಇದು ಪ್ರಿನ್ಸಿಪಲ್ ಸರಿಗೆ ಮಾಡೀನಿ. ಸೊ ನೋಡಿರಿ ಸಿಂಪಲ್ ಚಲೋ ಅದಲ್ಲ. CCA ಕಾಂಪಿಟೇಷನ್ ಟ್ರ್ಯಾಶ್ ಟು ಟ್ರೆಂಡ್ ಅಂದ್ರೆ ವೇಸ್ಟಲ್ಲಿಂದ. ಸೊ ನಾಳೆಗೆ ನಿಮಗೆಲ್ಲ ಗೊತ್ತಾಗ್ತದೆ, ನಾಳೆಗೆ ಬ್ಲಾಗ್ ಮಾಡ್ತೀನಲ್ಲ ಅದ್ರ ಗೊತ್ತಾಗ್ತದೆ. ಇದೊಂದು ಸ್ವಲ್ಪ ಮಾಡತ್ತೀನಿ. ಟೈಮ್ 12:30 ಆಗ್ತದೆ. 12:30 ಅಲ್ಲ, 1 ಆಗ್ತದೆ, ಇನ್ನು 15 ನಿಮಿಷ ಅದ. ಇಷ್ಟೆಲ್ಲ ಮಾಡ್ಲತ್ತೀನಿ. ಈಗ 1ಕ್ಕೆ ಹೋಗಿ ಜಡ್ಜಸ್ಸಿಗೆ ಇನ್ವೈಟ್ ಮಾಡಬೇಕು ಇದು ಕೊಟ್ಟು. ಸೊ ಇದಿಷ್ಟೆಲ್ಲ ಆದಮೇಲೆ ನಾನು ಹಿಂಗೆ ಸಿಗ್ತೀನಂತ. ಬಾಯ್. ಟೈಮ್ 1 o'clock ಆಗ್ಯದ, ಲಂಚ್ ಬ್ರೇಕ್. ಸೊ ಈಗ ಊಟ ಮಾಡ್ತೀನಿ. ಊಟ ಆದ್ಮೇಲೆ ಇದೆಲ್ಲ ಗ್ರೀಟಿಂಗ್ ಕಾರ್ಡ್ಸ್ ಜಡ್ಜಸ್ಸಿಗೆ ಕೊಟ್ಟು ಬರಬೇಕು. ಈಗ ಜಸ್ಟ್ ಪೇಸ್ಟ್ ಮಾಡಿದೆ ಒಳಗೆ, ಒಂದು ಸ್ವಲ್ಪ ಬರೆದು ಉಳಿದು ಹಿಂಗೆ ಪೇಪರ್ ಪೇಸ್ಟ್ ಮಾಡೀನಿ. ಒಂದು ಸ್ವಲ್ಪ ಬರಿಬೇಕು, ಬರೆದು ಜಡ್ಜಸ್ಸಿಗೆ ಇನ್ವೈಟ್ ಮಾಡಿ ಬರಬೇಕು. ಫಸ್ಟ್ ಊಟ ಮಾಡ್ತೀನಿ, ಊಟ ಮುಗಿಸ್ಕೊಂಡು ಅದು ಮಾಡ್ತೀನಿ. ಫೈನಲಿ ಇನ್ವಿಟೇಷನ್ ಕಾರ್ಡ್ ರೆಡಿ ಆಯಿತು ನೋಡಿರಿ. ಚಲೋ ಬರ್ತೀನಿ ಒಳಗೆ. ಹಿಂಗೆ ಓಪನ್ ಮಾಡ್ಬೇಕು. ಆ್ಯಕ್ಚುಲಿ ಇದು ಹಿಂಗದ, ಹಿಂಗೆ ಓಪನ್ ಮಾಡಬೇಕು. ಸೊ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಬಂದೀನಿ. ಸೊ ಸ್ನ್ಯಾಕ್ಸ್ ಟೈಮ್ ಪ್ಯಾಟಿಸ್ ನಮ್ದು ಕ್ಯಾಂಟೀನ್ ಅದಲ್ಲ, ನಮ್ಮ ಸ್ಕೂಲ್ದಾಗ ಕ್ಯಾಂಟೀನ್ ಅದ, ನಾನು ನಿಮ್ಗೆ ಹೇಳಿದ್ದೆ. ಸೊ ದಿನ ಡೈಲಿ 3ಕ್ಕೆ ಹಂಗೆ ಬಂದ ಕೇಸಿಂದ ಕಾಫಿ, ಚಹಾ ಮತ್ತು ಸ್ನ್ಯಾಕ್ಸ್ ಎಲ್ಲ ಕೇಳ್ತಾರೆ. ಸೊ ಪ್ಯಾಟಿಸ್ ತಿಲ್ಲತ್ತೀನಿ ಇವತ್ತು. ಬಾ ಹಂಗೆ ತಿಂಬೋದಿಲ್ಲ, ಪೂರ್ತಿ ತಿನ್ಬೇಕು. ತಗೋ. ಯಾಕೆ ಇಲ್ಲಿ ಯಾಕೆ ಬಂದಿದ್ದು? ನಮ್ಮ ಸ್ಟಾಫ್ ರೂಮಿಗೆ ಯಾಕೆ ಬಂದಿದ್ದು? ಗೊಳ್ಳ ನಡಿ. ಬಾರೇ ಬ್ಲಾಗ್ದಾಗ ಎಲ್ರಿಗೂ ತಿಲ್ಲತ್ತಾರ ಅನ್ಸುತ್ತೆ ನೀನು. ನೋಡ್ರಿ ನಮ್ಗೆಲ್ಲ ಬಿಟ್ಬಿಟ್ಟಿದ್ದಿಲ್ಲತ್ತಾರ ನೋಡ್ರಲ್ಲ. ತಿಂಡಿ ಅವಾಗೆ ಅವ್ರು ಮುಗಿಸ್ತಾರ. ಜಡಿಲತ್ತ ಹುಡುಗಿ. ನಾನು ತಂಗಿ ಹೇಳ್ತೀನಿ, ಇಂದಾರ ಬಿಟ್ಟು ಇಲ್ಲಿ ಬಂದು ಕೇಸಿನಿ ಪ್ಯಾಟಿಸ್ ಇಲ್ಲತ್ತೀನಿ. ಪ್ರೂಫ್ ಅದ, ಇದು ಪ್ರೂಫ್. ಹಾಂ ಹೌದು, ಪಾಪ ಸಣ್ಣಕ್ಕಿದ್ದಾನೆ. ವಾ ವಾ ಇಲ್ಲತ್ತ ನೋಡಿ ಕೈ. ಆ್ಯಕ್ಚುಲಿ ನನ್ನ ಕ್ಲಾಸ್ಮೇಟ್ ಅಳ, B.Ed ಕ್ಲಾಸ್ಮೇಟ್. ಬಟ್ ಇಲ್ಲಿ ಬಂದ್ಮೇಲಿಲ್ಲ, ನನಗಿನ್ನ ಹೆಚ್ಚಿನ ನನ್ನ ತಂಗಿ ಕ್ಲೋಸ್ ಆಗ್ಯಾಳ್ರಿ ಮಕ್ಕಳ. ತಗೊಡು ಮಸ್ತ್ ಅವಲ್ಲ ಪ್ಯಾಟಿಸ್. ಚಲೋ ಸೊ ಆಯ್ತು. 3:30 4 ಆಲತ್ತು ಸ್ಕೂಲ್ ಬಿಡ್ತು. ಈಗ 4 ಆದ್ಮೇಲೆ ನಮ್ದು ಡಾನ್ಸ್ ಪ್ರಾಕ್ಟೀಸ್ ಅದ. 2 ದಿನ ಸ್ಟೇ ಬ್ಯಾಕ್ ಮಾಡತ್ತೀವಿ 5:30 ತನಕ. ಸೊ 6ಕ್ಕೆ ಹಂಗೆ ಮನೆಗೆ ಹೋಗ್ತೀವಿ. 3rd ಟ್ರಿಪ್ 6ಕ್ಕೆ ಹಂಗೆ ಇನ್ನೊಂದು ಬಸ್ ಇರ್ತದೆ, PUC ನಗರದಾಗ ಹೋಗ್ತೀವಿ. ಸೊ 4:30ಲಿಂದ 5:30 ತನಕ ಪ್ರಾಕ್ಟೀಸ್. ವ್ಲಾಗ್ ಮಾಡ್ಲತ್ತಲ್ರಿ, ಇಷ್ಟು ವಿಡಿಯೋಸ್ ಹಾಕಲ್ರಿ. ಒಂದಿನಾರ ಒಂದು ಅಡುಗೆ ಮಾಡ್ತಂಗೆ ಕೊಟ್ಟಾಳೆ ಅಂತ ಕೇಳಿ. ನಾ ಮನೆಗೆ ಬಾ ಅಂತ ಹೇಳಿನ್ರಿ. ಮನೆಗೆ ಬರ್ಬೇಕಿಲ್ಲ, ಮನೆಗೆ ಬರೋ ತಂದು ಕೊಡ್ಬೇಕು. ಚಹಾ ಮಾಡ್ಕೊಟ್ಟೇವ್ರಿ, ಒಂದು ಕಪ್. ನಾ ಚಹಾ ಮಾಡ್ಕೊಟ್ರಿ ಅಂತ ಅಷ್ಟು ವಿಡಿಯೋಸ್ ಮಾಡ್ತಾಳ್ರಿ, ಒಂದು ಕಪ್ ಚಹಾ ಮಾಡ್ಕೊಟ್ಟೇವ್ರಿ. ಎಲ್ಲ ಮಾಡ್ತೀನಿ. ಅಲ್ಲ ಅಂತ ಹೇಳ್ತಾವ. ನಾನೇನು ಮಾಡಿ ಚಹಾ ದೂರ ಐತ್ರಿ, ನೀರು ಕೊಟ್ಟಿಲ್ರಿ ಒಂದು ಗ್ಲಾಸ್. 2 ಸಲ ಹೋಗಿನ್ರಿ ಮನೆಗೆ. ಅವ್ರಿಗೆ ಎಲ್ಲೋ ಗೊತ್ತದ ನಾ ಹಂಗೆ ಮಾಡಲ್ಲ. ಚೈತ್ರ ನಾವು ಹಂಗಿಲ್ರಿ. ಹಾಂ ನಾವು ಮನೆ ಫ್ರೆಂಡ್ಸ್ ಅಂತ ಹೇಳಿದ್ರಿ, ಹಂಗೆ ಹೆಂಗೆ ಹೇಳಿದ್ರಿ ನಾವು. ನೋಡೆ ಚಹಿ ನೋಡಿ ಮತ್ತೆ ಅವರು ಇಷ್ಟು ಏನು ಭೀ ಒಂದು ಬಿಡ್ತೀವಲ್ಲ. ನಾ 2 ಸಲ ಹೋಗಿದ್ದು. ಏನಿಲ್ಲ, ಆಕೆ ಮ್ಯಾಲೆ ಬಂದಿಲ್ರಿ ಮನ್ಯಾಗ. ಮೆಹಂದಿ ಯಾರು ಹಚ್ಕೊಳ್ತೀವಿ? ಬೆಡ್ರೂಮ್ನಾಗ ಕೂತು ಮೆಹಂದಿ ಯಾರು ಹಚ್ಕೊಳ್ತೀವಿ? ನೀ ಎದ್ರ ಸಲ ಬಂದಿದ್ದಿ? ನೀ ಹೇಳಿ ಖಾಲಿ. ಸೊ ಇದೆಲ್ಲ ಆದ್ಮೇಲೆ ಪ್ರಾಕ್ಟೀಸ್ ಮಾಡೋ ಟೈಮಿಗೆ 4ಕ್ಕೆ ಹಂಗೆ ಸಿಗ್ತೀನಂತ ನಾನು ನಿಮಗೆ. ಈಗ ಡಾನ್ಸ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಹೊಂಟಿದ್ದೆ. ಆ್ಯಕ್ಚುಲಿ ಕಾಸ್ಟ್ಯೂಮ್ ಡ್ರೆಸ್ ಚಿಲ್ಡ್ರನ್ಸ್ ಡೇ ಡಾನ್ಸ್ ಮಾಡಿದ್ವಿ, ಅದಕ್ಕೆ ಡ್ರೆಸ್ ಬೇಕು. ಅದಕ್ಕೊಂದು ಮಾಲಿಗೆ ಹೋಗ್ಲತ್ತೀವಿ. ಸೊ ಇನ್ನು ಸ್ಕೂಲ್ ಕ್ಯಾಂಪಸ್ದಾಗೆ ಇದ್ದೀವಿ. ಸೊ ಡ್ರೆಸ್ ನೋಡ್ಲಕ್ಕಂತ ಬಂದೀವಿ. ಇದು ನಮ್ಮ ಕಲಬುರ್ಗಿ, ಇದು ದೊಡ್ಡ ಮಾಲ್, ದಟ್ ಈಸ್ ಏಷ್ಯನ್ ಮಾಲ್.
ಸೊ ನಮ್ಮ ಡಾನ್ಸಿಗೆ ವೈಟ್ ಶರ್ಟ್ ಬೇಕಾಗ್ಯದ, ವೈಟ್ ಶರ್ಟ್ ಬ್ಲ್ಯಾಕ್ ಜೀನ್ಸ್. ಸೊ ಅದಕ್ಕಂತ ಇದು ನೋಡ್ಲತ್ತೀವಿ. ಇದು ವೈಟ್ ಶರ್ಟ್ ನಮಗೆ ಇಷ್ಟ ಬರಲಿಲ್ಲ, ಅದಕ್ಕಂತ ಬೇರೆ ಕಡೆ ನೋಡ್ತೀವಿ. ಅಷ್ಟೊತ್ತನ ಜರ ಏನಾರ ಹೊಟ್ಟೆ ಹಾಕೋತೀವಿ. ಹೊಸ ಹೊಲತ್ತದ ಇಲ್ಲೇ ಅವು ನೋಡ್ರಿ ಮಾರಿಗಳು ನೋಡ್ರಿ ಒಬ್ರೊಬ್ರದ್ದು ಹೆಂಗಾಗ್ಯಾವ. ಸೊ ಅದಕ್ಕೆ ಇಲ್ಲಿ ಪಾವ್ ಬಜಿ ತಿನ್ಲತ್ತೀವಿ, ಆಮೇಲೆ ಇಲ್ಲಿ ಮೋಮೋಸ್ ಬಿ ಅದ. ಫಸ್ಟ್ ಪಾವ್ ಬಜಿ ತಿಂತೀವಿ, ಆಮೇಲೆ ಮೋಮೋಸ್ ತಿಂತೀವಿ. ಸೊ ಎಲ್ಲ ರೆಡಿ. ಹೇಳ್ಬಾ. ಅಲ್ಲಿ ಮೋಮೋಸ್ ಅದ ನೋಡ್ರಿ, ಇಲ್ಲಿ ಪಾವ್ ಬಜಿ, ಇಲ್ಲಿ ಐಸ್ ಕ್ರೀಮ್, ಮತ್ತು ಅಲ್ಲಿ ಪಾನಿಪುರಿ, ಬುಟ್ಟಿ ಪಾನಿಪುರಿ ಎಲ್ಲ ಅವ ನೋಡ್ರಿ ಇಲ್ಲಿ ಸ್ಟಾಲ್ಗಳು. ಇಷ್ಟೆಲ್ಲ ಇದ್ರೆ ತಿನ್ಲಕ್ಕೆ ಮನ್ಸು ಬರ್ತದ ಇಲ್ಲ ನೀವೇ ಹೇಳ್ರಿ. ಒಲ್ಲ ಅನ್ನಿಸ್ತ ಇಲ್ಲಿಂದ ಪೂರ್ತಿ ಏನೂ ತಿಲ್ಲಾರ್ದೆ ಹಿಂಗೆ ಹೋಲಕ್ಕೆ. ವಾವ್, ಫುಲ್ ಮೌತ್ ಮೆಲ್ಟಿಂಗ್ ನೋಡ್ರಿ, ಎಷ್ಟು ಬರ್ರಿ ಕಾಣ್ತದೆ. ಹೋಗಿನಲ್ಲ ಇಲ್ಲ. ಎಲ್ಲಿದ್ದೀನಿ? ಅದ್ರ ಮೇಲೆ ದಾಳಂಬೀರ್ ಭೀ ಹಾಕ್ಯಾರ. ಸೊ ಇಲ್ಲಿ ಮೋಮೋಸ್ ಭೀ ತೊಗೊಂಡಿವಿ, ಪನ್ನೀರ್ ಫ್ರೈಡ್ ಮೋಮೋಸ. ಇಲ್ಲಿಂದ ಫೇಮಸ್ ಅದ ಆ್ಯಕ್ಚುಲಿ ಪನ್ನೀರ್ ಫ್ರೈಡ್ ಮೋಮೋಸ, ಏಷ್ಯನ್ ಮಾಲ್ ಹತ್ರ. ಆರ್ಕಿಡ್ ಮಾಲ್, ಆರ್ಕಿಡ್ ಮಾಲ್. ಹಾಲತ್ ನೋಡಿ ಹೆಂಗಾಗ್ಯದ. ಬೆಳಗ್ಗೆ 8ಕ್ಕೆ ಬಿಟ್ಟವರು, ರಾತ್ರಿ 8ಕ್ಕೆ ಬಂದಿವಿ, ಸಂಜೆ 8ಕ್ಕೆ. ಯಪ್ಪ ಭಾಳ ಅಂದ್ರೆ ಭಾಳ ಟೈರ್ಡ್ ಐತೆ. ಇವಾಗ ರೀಚ್ ಆದೇವು 8 ಆಲದ ಟೈಮ್ ಎಕ್ಸಾಕ್ಟ್. ಬೆಳಗ್ಗೆ 8ಕ್ಕೆ ಬಿಟ್ಟಿದ್ದೆವು ಮನೇಲಿಂದ, ಸಂಜೆ ರಾತ್ರಿ 8ಕ್ಕೆ ಹೊಂಟೀವಿ. ಸೊ ಆ್ಯಕ್ಚುಲಿ ಸ್ವಲ್ಪ ಬಿಸಿ ಶೆಡ್ಯೂಲ್ ಇತ್ತು. ಸ್ಟೇ ಬೇಕೇ ಮಾಡಿದ್ದೆವು ಸ್ಕೂಲ್ದಾಗ 6 ತನಕ. ಅದಾದ್ಮೇಲೆ ಮತ್ತು ಮಾಲಿಗೆ ಹೋದ್ಮೇಲೆ ಡ್ರೆಸ್ ಖರೀದಿ ಅದೆಲ್ಲ ಹಿಂಗೆ ನೋಡ್ರಿ. ಏನಾರ ಸ್ಕೂಲ್ದಾಗ ಫಂಕ್ಷನ್ ಅದು ಇದು ಬತ್ತಂದ್ರೆ ಭಾಳ ಲೇಟ್ ಆಗ್ತದೆ. ಅದು ಇದು ಖರೀದಿ ಮಾಡೋಕೆ ಹೊರಗೆ ಇರಬೇಕಾಗ್ತದೆ. ನಾಳೆಗೆ ಫುಲ್ 3 ಡೇಸ್ ಫುಲ್ ಬ್ಯುಸಿ ಶೆಡ್ಯೂಲ್ ನಂದು. ಇವತ್ತು ಭೀ ಬ್ಯುಸಿ ಇದ್ದ, ನಾಳೆಗೆ ಭೀ ಹಾಗೆ ಬ್ಯುಸಿ ಇರ್ತದೆ, ನಾಡ್ದರೆ ಫುಲ್ ಕಂಪ್ಲೀಟ್ ಭಾಳ ಬ್ಯುಸಿ. ಸೊ ಇದು ಇತ್ತು ನೋಡ್ರಿ ಇವತ್ತಿನ ಫುಲ್ ರೂಟೀನ್ ವ್ಲಾಗ್, ಬೆಳಗ್ಗೆ ಇಟ್ಟು ಸಂಜೆ ತನಕ. ಸೊ ನಿಮಗೆ ಇದು ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಹೊಸಬರು ಇದು ವಿಡಿಯೋ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್. ಸೊ ಎಸ್, ಲೈಕ್ ಮಾಡಿರಿ. ಇಷ್ಟ ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಕ್ಲಿಪ್ಸ್ಗಳು ಆ್ಯಡ್ ಮಾಡಿನ, ಎಲ್ಲಿ ಹೋದ್ರು ಭೀ ಜಸ್ಟ್ ವ್ಲಾಗ್ ಅಂತ. ಸೊ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿರಿ. ಭಾಳ ಅಂದ್ರೆ ಭಾಳ ಖುಷಿ ಸಿಗ್ತದೆ ನನಗೆ ಒಂದು ಲೈಕ್ಲಿಂದ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಚಲೋ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಬಾಯ್.